ಹೀಗಾಗಿ ದೇವಾನುದೇವತೆಯರು ಎಲ್ಲರೂ ಶಿವದೇವರ ಭಜನೆಯನ್ನು ಹಬ್ಬ ಹರಿದಿನನ ಆಚರಿಸ್ಕೊಳ್ತಾ ಬರ್ತಾರೆ. ಶಿವದೇವರು ನಿದ್ರಿಸಿ ಬಿಟ್ಟರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಿವನ ದರ್ಶನಕ್ಕೋಸ್ಕರ ಲೈನಲ್ಲಿ ನಿಂತ್ಕೊಂಡಿದ್ದೆ, ಬಟ್ ತುಂಬ ರಶ್ ಇತ್ತು. ಸೊ ಅದೇ ಟೈಮಲ್ಲಿ ಇಲ್ಲಿ ಫ್ಲವರ್ಸ್ ಕಾಣಿಸ್ತು, ಅದನ್ನು ಕೂಡ ನಿಮಗೆ ತೋರಿಸ್ಬೇಕು ಅಂತ ವಿಡಿಯೋ ಮಾಡಿದ್ದೀನಿ. ಫ್ಲವರ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಮಹಾಶಿವರಾತ್ರಿಯ ಪ್ರಯುಕ್ತ ನಾನು ಮತ್ತು ಅಣ್ಣ ತಮ್ಮ ದೇವಸ್ಥಾನಕ್ಕೆ ಬಂದಿದ್ವಿ. ಈ ಟೆಂಪಲ್ ಹೆಸರೇನಂತ ಹೇಳಿದರೆ ಕೈಟಭೇಶ್ವರ ಟೆಂಪಲ್ ಅಂತ ಹೇಳಿ. ಇವತ್ತು ಮಹಾಶಿವರಾತ್ರಿ ಅಂತ ಹೇಳಿ ತುಂಬಾ ವಿಜೃಂಭಣೆಯಿಂದ ಡೆಕೋರೇಷನ್ ಎಲ್ಲ ಮಾಡಿದ್ರು. ಸೊ ತುಂಬ ರಶ್ ಕೂಡ ಇತ್ತು. ನಾನು ದೇವರ ದರ್ಶನಕ್ಕಂತ ಹೇಳಿ ಲೈನಲ್ಲಿ ನಿಂತ್ಕೊಂಡಿದ್ದೆ. ಈ ಮಹಾಶಿವರಾತ್ರಿ ಹಬ್ಬನ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಟೈಮಲ್ಲಿ ಮಹಾಶಿವರಾತ್ರಿ ಹಬ್ಬನ ಆಚರಿಸ್ತೇವೆ. ಶಿವರಾತ್ರಿ ಹಬ್ಬನ ಸ್ವಲ್ಪ ವಿಶೇಷವಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಅಂದರೆ ಬೇರೆ ಎಲ್ಲ ಹಬ್ಬನ ಬೆಳಗ್ಗೆನೇ ಅಂದರೆ ಪೂಜೆ ಎಲ್ಲ ಬೆಳಗ್ಗೆ ಹೊತ್ತಲ್ಲೇ ಮಾಡ್ತೀವಿ. ಆದರೆ ಶಿವನ ಪೂಜೆ ಶಿವರಾತ್ರಿಯಲ್ಲಿ ರಾತ್ರಿ ಟೈಮಲ್ಲಿ ಮಾಡ್ತೀವಿ. ಸೊ ರಾತ್ರಿ ಟೈಮಲ್ಲಿ ಭಜನೆ ಮಾಡೋದಾಗಿರ್ಬೋದು, ದೇವ್ರಿಗೆ ಪೂಜೆ ಮಾಡೋದಾಗಿರ್ಬೋದು, ಜಾಗರಣೆ ಎಲ್ಲ ಮಾಡ್ತೀವಿ. ಇದೇ ಈ ಹಬ್ಬದ ವಿಶೇಷತೆ ಆಗಿರುತ್ತೆ. ರಾತ್ರಿ ಅಂತ ಹೇಳಿದರೆ ಕತ್ಲು ಅಂತ ಹೇಳಿದರೆ ಅಜ್ಞಾನನ ಸೂಚಿಸುತ್ತೆ. ಅಜ್ಞಾನ ಕಳೆದು ಜ್ಞಾನನ ಹೆಚ್ಚಿಸು ಅಂತ ಹೇಳಿ ನಾವು ದೇವರಲ್ಲಿ ಪ್ರಾರ್ಥಿಸುವ ದಿನವೇ ಶಿವರಾತ್ರಿ ಹಬ್ಬ ಆಗಿರುತ್ತೆ. ಹಾಗೆ ಶಿವರಾತ್ರಿ ಹಬ್ಬಕ್ಕೆ ವೈಜ್ಞಾನಿಕ ಕಾರಣವೂ ಇದೆ. ಸೂರ್ಯ ಮತ್ತು ಚಂದ್ರನ ಚಲನೆಯಿಂದಾಗಿ ಎಲ್ಲ ಕಾಲ ವ್ಯತ್ಯಾಸ ಆಗುತ್ತೆ. ನಮ್ಮ ಬಾಡಿ ಅಡ್ಜಸ್ಟ್ ಆಗಬೇಕಾಗಿರುತ್ತೆ. ಈ ನಿಟ್ಟಿನಲ್ಲಿ ಈ ಹಬ್ಬದ ಆಚರಣೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಚಳಿಗಾಲ ಕಂಪ್ಲೀಟ್ ಆಗಿ ಮುಗಿದು ಬೇಸಿಗೆ ಕಾಲ ಪ್ರಾರಂಭ ಆಗುತ್ತೆ. ಈ ದಿನ ಚಳಿಗಾಲ ಮುಗಿದು ಬೇಸಿಗೆ ಕಾಲ ಪ್ರಾರಂಭ ಆಗುತ್ತೆ. ಈ ದಿನ ಚಳಿ ತುಂಬ ಜಾಸ್ತಿ ಇರುತ್ತೆ. ಹಾಗೆ ಕೃಷ್ಣ ಪಕ್ಷದ ಕೊನೆ ದಿನ ಕೂಡ ಆಗಿರುತ್ತೆ. ಸೂರ್ಯನ ಶಾಖ ತುಂಬ ಕಡಿಮೆ ಇರುತ್ತೆ ಮತ್ತು ಚಂದ್ರನ ಪ್ರಕಾಶವು ಕ್ಷೀಣಿಸುತ್ತದೆ ಅಂತ ಹೇಳ್ತಾರೆ. ಇದೆಲ್ಲ ತಿಳ್ಕೊಂಡೆ ಅನಿಸುತ್ತೆ ನಮ್ಮ ಹಿರಿಯರು ಅಂದರೆ ಈ ಹಬ್ಬ ಹರಿದಿನನ ಆಚರಿಸ್ಕೊಳ್ತಾ ಬರ್ತಿದ್ದಾರೆ. ಇದೇ ನಮ್ಮ ಕೈಟಭೇಶ್ವರ ದೇವರು. ನಾನು ದೇವರ ದರ್ಶನ ಮಾಡಿ ಆಮೇಲೆ ಮಂಗಳಾರತಿ ತಗೊಂಡು ಹಾಗೆ ತೀರ್ಥ ತಗೊಂಡೆ. ಜನ ತುಂಬಾ ರಶ್ ಇತ್ತು ಇವತ್ತು. ಅಂದರೆ ಶಿವರಾತ್ರಿ ಅಂತ ಹೇಳಿ ಎಲ್ಲ ಜನರು ಕೂಡ ಬಂದಿದ್ದರು. ಆಮೇಲೆ ನಾನು ಟೆಂಪಲ್ನಿಂದ ಹೊರಗೆ ಬಂದು ಅಣ್ಣ ಮತ್ತು ತಮ್ಮಂಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಯಾಕಂದರೆ ಅಲ್ಲಿ 2 ಲೈನ್ಸ್ ಇತ್ತು. ಅಂದರೆ ಬಾಯ್ಸ್ಗೆ ಸಪ್ರೇಟ್ ಲೈನು, ಆಮೇಲೆ ಗರ್ಲ್ಸ್ಗೆ ಸಪ್ರೇಟ್ ಲೈನು. ಸೊ ಅಲ್ಲಿ ನಾವು ಡಿವೈಡ್ ಆದ್ವಿ. ಅದಕ್ಕೆ ನಾನು ಒಬ್ಬಳೇ ಬಂದು ಬೇಗ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ. ಶಿವರಾತ್ರಿ ಹಬ್ಬ ಯಾಕೆ ಮಾಡಬೇಕು ಮತ್ತು ಇದ್ರ ಹಿನ್ನೆಲೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ದೇವಾನುದೇವತೆಯರು ಅಮೃತಕ್ಕಾಗಿ ಸಮುದ್ರ ಮಂಥನವನ್ನು ಮಾಡುತ್ತಿರುವಾಗ ಅಮೃತಕ್ಕೂ ಮೊದಲು ಹಾಲಾಹಲ ಉತ್ಪನ್ನವಾಗುತ್ತದೆ. ಆ ಹಾಲಾಹಲವು ಇಡೀ ಪ್ರಪಂಚವನ್ನು ನಾಶಪಡಿಸುತ್ತದೆ ಎಂದು ಈ ಬ್ರಹ್ಮಾಂಡವನ್ನು ರಕ್ಷಿಸುವ ಸಲುವಾಗಿ ಶಿವ ಪರಮಾತ್ಮ ಆ ವಿಷನ ಕುಡಿಯುತ್ತಾರೆ. ತಕ್ಷಣವೇ ಪಾರ್ವತಿ ದೇವಿಯು ವಿಷ ಗಂಟಲಿನಿಂದ ಕೆಳಗೆ ಇಳಿಯಬಾರದು ಅಂತ ಹೇಳಿ ಶಿವದೇವರ ಗಂಟಲನ್ನು ಒತ್ತಿ ಹಿಡಿದುಕೊಳ್ಳುತ್ತಾಳೆ. ಇದರಿಂದ ಆ ವಿಷವು ಗಂಟಲಿನಲ್ಲೇ ಉಳಿದುಕೊಂಡು ನೀಲಿ ಬಣ್ಣಕ್ಕೆ ಚೇಂಜ್ ಆಗುತ್ತೆ. ಅದಕ್ಕೆ ಶಿವನಿಗೆ ನೀಲಕಂಠ ಅಂತ ಹೇಳಿ ಕರೆಯುತ್ತೇವೆ. ಶಿವದೇವರು ನಿದ್ರಿಸಿ ಬಿಟ್ಟರೆ ವಿಷವು ಬೇಗನೆ ದೇಹದಲ್ಲಿ ಹರಡಿ ಬಿಡುವ ಸಂಭವವಿರುತ್ತದೆ. ಹೀಗಾಗಿ ದೇವಾನುದೇವತೆಯರು ಎಲ್ಲರೂ ಶಿವದೇವರ ಭಜನೆಯನ್ನು ರಾತ್ರಿ ಇಡೀ ಎಚ್ಚರಗೊಂಡು ಶಿವನನ್ನು ಎಚ್ಚರ ಇರೋ ಹಾಗೆ ನೋಡಿಕೊಳ್ಳುತ್ತಾರೆ. ಶಿವ ವಿಷವನ್ನು ಕುಡಿದು ಜಗತ್ತನ್ನು ವಿಷದಿಂದ ರಕ್ಷಣೆ ಮಾಡಿದ ದಿನವೇ ಮಹಾಶಿವರಾತ್ರಿ. ದೇವಾನುದೇವತೆಯರೇ ಜಾಗರಣೆ ಮಾಡಿ ಶಿವ ಮಲಗದಂತೆ ನೋಡಿಕೊಳ್ಳುತ್ತಾರೆ. ಶಿವರಾತ್ರಿಯಂದು ಭಕ್ತರು ಕೂಡ ರಾತ್ರಿಯೆಲ್ಲ ಜಾಗರಣೆ ಮಾಡಿ ಶಿವದೇವರನ್ನು ಪೂಜಿಸುವ ಸಂಪ್ರದಾಯವಿದೆ. ಶಿವನ ಆದಿ ಮತ್ತು ಅಂತ್ಯವನ್ನು ಹುಡುಕುವಾಗ ವಿಷ್ಣು ಮತ್ತು ಬ್ರಹ್ಮನಿಗೆ ಶಿವರಾತ್ರಿಯಂದು ಶಿವಲಿಂಗ ರೂಪಿಯಾಗಿ ದರ್ಶನ ನೀಡಿದ್ದಾರೆ ಅನ್ನೋ ಪ್ರತೀತಿ ಕೂಡ ಇದೆ. ಶಿವ ಪಾರ್ವತಿಯನ್ನು ಮದುವೆಯಾದ ದಿನವನ್ನು ಶಿವರಾತ್ರಿ ಅಂತ ಹೇಳ್ತಾರೆ. ಜೊತೆಗೆ ಭಗೀರಥನ ತಪಸ್ಸಿಗೆ ಮೆಚ್ಚಿ ಇಳಿದು ಬಂದ ಗಂಗೆಯನ್ನು ಶಿವನು ತನ್ನ ಜಡೆಯಲ್ಲಿ ತುಂಬಿಸಿಕೊಂಡಿದ್ದರು. ಇದರಿಂದ ವಿಚಲಿತನಾದ ಭಗೀರಥನು ಗಂಗೆಯನ್ನು ಭೂಮಿಗೆ ಹರಿಸುವಂತೆ ಶಿವನನ್ನು ಪ್ರಾರ್ಥಿಸಿದ. ಆತನ ಭಕ್ತಿಗೆ ಮೆಚ್ಚಿ ಶಿವ ಗಂಗೆಯನ್ನು ಹರಿಯಬಿಟ್ಟಿದ್ದು ಈ ದಿನ ಅಂತ ಹೇಳ್ತಾರೆ. ಇನ್ನು ಶಿವನಿಗೆ ಶಿವರಾತ್ರಿ ಅನ್ನೋದು ಅತ್ಯಂತ ಪ್ರಿಯವಾದ ದಿನ. ಶಿವರಾತ್ರಿ ಎಂದು ತನ್ನನ್ನು ಪೂಜಿಸೋ ಭಕ್ತರಿಗೆ ತಾನು ವಿಶೇಷವಾಗಿ ಅನುಗ್ರಹ ನೀಡುವುದಾಗಿ ಸ್ವತಃ ಶಿವನು ಪಾರ್ವತಿಗೆ ಹೇಳಿದ್ದಾರೆ ಅನ್ನೋ ಪ್ರತೀತಿ ಕೂಡ ಇದೆ. ಈ ಹಬ್ಬನ ಯಾಕೆ ಮಾಡಬೇಕು ಅನ್ನೋ ವಿಷಯನ ನನಗೆ ಗೊತ್ತಿರೋಷ್ಟು ನಾನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ಹಾಗೆ ಸುತ್ತಮುತ್ತಲಿನಲ್ಲಿರುವಂಥ ಎಲ್ಲ ದೇವರ ದರ್ಶನವನ್ನು ಮಾಡಿಕೊಂಡ್ವಿ.
ಈ ಜಾಗದಲ್ಲಿ ಸುರಂಗ ಮಾರ್ಗ ಇತ್ತು ಅಂತ ಹೇಳ್ತಾರೆ. ಬನ್ನಿ ನಾನು ಕೆಳಗಿಳಿದು ನಿಮಗೆ ತೋರಿಸ್ತೀನಿ. ನೈಟ್ ಅಲ್ವಾ, ತುಂಬ ಕತ್ಲಾಗಿತ್ತು, ಅಲ್ಲೇನು ಸರಿಯಾಗಿ ಕಾಣಿಸ್ತಾನೂ ಇರಲಿಲ್ಲ. ಡೇ ಟೈಮಲ್ಲಿ ಬಂದರೆ ತುಂಬ ಕ್ಲಿಯರಾಗಿ ನೋಡ್ಬೋದು. ಇದೇ ಜಾಗದಲ್ಲಿ ಸುರಂಗ ಮಾರ್ಗ ಇತ್ತಂತೆ. ಇದಾಗಿತ್ತು ಸುರಂಗ ಮಾರ್ಗ ಇರೋ ಜಾಗ. ನೋಡಿದ್ರಲ್ಲ ಹೇಗಿತ್ತು ಅಂತ ಹೇಳಿ. ಟೆಂಪಲಲ್ಲಿ ನೈಟ್ ವ್ಯೂ ತುಂಬಾ ಚೆನ್ನಾಗಿತ್ತು. ಆಮೇಲೆ ತುಂಬ ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡಿದರು, ಲೈಟಿಂಗ್ಸ್ ಎಲ್ಲ ಹಾಕಿ. ಸೊ ನಾನು ನಮ್ಮಣ್ಣ ಮತ್ತು ತಮ್ಮ ಮೂವರು ಸೆಲ್ಫಿ ಎಲ್ಲ ತಗೊಂಡ್ವಿ. ಸಹಸ್ರಾರ ಲಿಂಗ ದರ್ಶನ ಅಂತ ಹೇಳಿಬಿಟ್ಟು ಹಾಕಿದ್ರು. ಮಹಾಶಿವರಾತ್ರಿ ಸ್ಪೆಷಲ್ ಆಗಿ ಈ ಇವೆಂಟ್ ಇತ್ತು ಅಲ್ಲಿ. ಸೊ ಹಾಗೆ ಇಲ್ಲಿವರೆಗೂ ಟೆಂಪಲಿಗೆ ಬಂದೀವಿ, ಇದನ್ನು ಕೂಡ ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಲೈನಲ್ಲಿ ನಿಂತ್ಕೊಂಡ್ವಿ. ಇಲ್ಲಿ ಕೂಡ ತುಂಬ ಜನ ಇದ್ದರು. ಸೊ ನಾವು ವೆಯ್ಟ್ ಮಾಡ್ತಾ ನಿಂತ್ಕೊಂಡಿದ್ವಿ. ಇದೇ ನೋಡಿ ಸಹಸ್ರಾರ ಲಿಂಗ, ಎಷ್ಟು ಅದ್ಭುತವಾಗಿತ್ತು ಅಂತ ಹೇಳಿದರೆ ನೋಡಿ ತುಂಬಾ ಖುಷಿಯಾಗೋಯಿತು. ಆಮೇಲೆ ಇದನ್ನು ನೋಡ್ಕೊಂಡು ನೆಕ್ಸ್ಟ್ ಬಂದ ತಕ್ಷಣ ಇಲ್ಲಿ ಆತ್ಮ ಮತ್ತು ಪರಮಾತ್ಮನ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಸೊ ಎಕ್ಸ್ಪ್ಲೇನ್ ಮಾಡಿರೋಂತಹ ವಿಡಿಯೋನ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ನಾವು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಅಂದರೆ ಇಷ್ಟೆಲ್ಲ ಇರುತ್ತಾ ಅಂದರೆ ಆತ್ಮದ ಬಗ್ಗೆ. ಆಮೇಲೆ ನಾವು ಬಂದಿರೋದೇ ನಮ್ಮ ಸಾಧನೆಗೋಸ್ಕರ, ಅಂದರೆ ನಮ್ಮ ಪರ್ಪಸ್ಸೇ ಬೇರೆ ಆಗಿರುತ್ತೆ. ಆಮೇಲೆ ನಾವು ಈ ದೇಹ ಅಲ್ಲ, ಆತ್ಮ ಅಂತ ಎಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದರು. ಶಿವರಾತ್ರಿ ದಿನ ಈ ಥರ ಒಂದು ಹೊಸ ವಿಷಯನ ತಿಳ್ಕೊಂಡಿದ್ದು ಖುಷಿ ನನಗಾಯಿತು. ನೋಡಿ ಇಲ್ಲಿ ಈ ಚಾಟಲ್ಲೆಲ್ಲ ತುಂಬ ಕ್ಲೀನಾಗಿ ತೋರಿಸಿದ್ರು. ಅಂದರೆ ಆತ್ಮ ಬಾಯಿಂದ ಮಾತಾಡುತ್ತೆ, ಆತ್ಮ ಕಣ್ಣಿಂದ ನೋಡುತ್ತೆ, ಆತ್ಮ ಎಲ್ಲಿರುತ್ತೆ ಅನ್ನೋದು ಕೂಡ ಇಲ್ಲಿ ತೋರಿಸಿದ್ದಾರೆ ಈ ಚಾಟಲ್ಲಿ. 2 ಹುಬ್ಬುಗಳ ಮಧ್ಯೆ ಇರುತ್ತಂತೆ ಆತ್ಮ ಅನ್ನೋದು. ಈ ದೇಹಕ್ಕೆ ಆತ್ಮ ಇರೋವರೆಗೂ ಮಾತ್ರ ಬೆಲೆ ಇರುತ್ತೆ, ಆಮೇಲೆ ಯಾವುದೇ ಬೆಲೆ ಕೂಡ ಇರೋದಿಲ್ಲ ಅಂತ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದರು. ಸೊ ಇದನ್ನೆಲ್ಲ ತಿಳ್ಕೊಂಡು ಹೊರಗೆ ಬಂದ್ವಿ. ಹೊರಗೆ ಬಂದಾದ ತಕ್ಷಣ ಅಲ್ಲಿ ಕೂಡ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ರು. ವ್ಯೂಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಅಲ್ಲಿ ಫೋಟೋಸ್ ಎಲ್ಲ ತಗೊಂಡ್ವಿ. ಸೊ ಇದಾಗಿತ್ತು ನನ್ನ ವ್ಲಾಗ್. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.